ವೀಕ್ಷಕರೇ, ಖಾಸಗಿ ವಾಹಿನಿಯ ರಿಯಾಲಿಟಿ ಶೋ ಕಾಮಿಡಿ ಕಿಲಾಡಿ ಅನ್ನೋ ಕಾರ್ಯಕ್ರಮ ಗ್ರಾಮೀಣ ಭಾಗ ಅಪ್ರತಿಮ ಪ್ರತಿಭೆ ಇದ್ರೂ ಸದಾ ಅವಕಾಶ ಸಿಗದೆ ತನ್ನಲ್ಲಿ ಹುದುಗಿದ್ದ ಅಗಾಧ ಪ್ರತಿಭೆಗಳು ಹಾಗೆ ಮರೆಮಾಚಿ ಮೂಲೆ ಸೇರ್ತಾ ಇದ್ದಂಥ ಸಂದರ್ಭದಲ್ಲಿ ಅಂತ ಹಿಡನ್ ಟ್ಯಾಲೆಂಟ್ಗಳು ಈ ದೊಡ್ಡ ವೇದಿಕೆ ಮೇಲೆ ತನ್ನ ಪ್ರತಿಭೆ ತೋರಿ ರಾಜ್ಯದ ಮನೆ ಮಾತಾಗಿದ್ದ ಹಾಗೆ ಶೋನ ವಿನ್ನರ್ ಕೂಡ ಆಗಿ ಸಿನಿಮಾ ರಂಗದ ದಿಗ್ಗಜರ ಕಣ್ಣಿಗೆ ಬಿದ್ದು ಸ್ಯಾಂಡಲ್ವುಡ್ನಲ್ಲೂ ಹೀರೋ ಆಗಿ ನಟಿಸಲು ಅವಕಾಶ ಪಡೆದು ಎಬಡ ತರ ಇದ್ದ ಇವನಿಗೆ ಬಾಡಿ ಬಿಲ್ಡ್ ಸೇರಿದಂತೆ ಅಗತ್ಯ ತಯಾರಿ ನಡೆಸಿ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ಮೂಲಕ ಹೀರೋ ಕೂಡ ಮಾಡಲಾಗಿದ್ದು ಈ ಚಿತ್ರ ಹಿಂದೆ ತೆರೆಗೆ ಬರ್ತಾ ಇದ್ದು ಇದೇ ವೇಳೆ ಈ ಕಿಲಾಡಿ ಮಡೆನೂರು ಮನು ಅನ್ನೋ ಅವಿವೇಕಿಯ ಅಪರಾವತಾರಗಳು ಬೆಳಕಿಗೆ ಬರ್ತಾ ಇವೆ. ಈ ಮಡೆನೂರು ಅನ್ನೋ ಮಳ್ಳ ಈಗಾಗಲೇ ಮದುವೆಯಾಗಿ ಮಡದಿ ಮಗು ಇದ್ರೂ ಕೂಡ ತನ್ನ ಕೋ ಆರ್ಟಿಸ್ಟ್ ಮೇಲೆ ಕಣ್ಣಾಕಿ ಅವಳ ಇಚ್ಛೆಗೆ ವಿರುದ್ಧವಾಗಿ ಅವಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಆಗಾಗ ಆಕೆಗೆ ಗರ್ಭಪಾತನೂ ಮಾಡಿಸಿ ಸಾಲದಕ್ಕೆ ಆಕೆಯ ಕುತ್ತಿಗೆಗೆ 3 ಗಂಟು ಕೂಡ ಕಳ್ಳ ಮಾರ್ಗದಲ್ಲಿ ಬಿಗಿದ್ದು ಅವಳಿಂದಾನೇ ಸಾಕಷ್ಟು ಹಣ ಪಡೆದಿದ್ದ ಎಂಟಾಣಿಯ ಕಳ್ಳ ಒಂದು ಮಟ್ಟಕ್ಕೆ ಬಂದ ಮೇಲೆ ಅವಳಿಂದ ದೂರವಾಗಲು ಯತ್ನ ನಡೆಸಿದ್ದಾನೆ. ಮೊದಲೇ ತಂದೆ ತಾಯಿ ಕಳೆದುಕೊಂಡು ಅವನೇ ನನ್ನ ಪ್ರಪಂಚ ಎಂಬಂತೆ ಮಡೆನೂರ್ನನ್ನ ಹಚ್ಚಿಕೊಂಡಿದ್ದ ಈ ಲೇಡಿ ಕಿಲಾಡಿ ಇದೀಗ ಈ ಗಾಂಡು ಮಡೆನೂರಿನಿಂದ ಆಗಿರುವ ಅನ್ಯಾಯಕ್ಕೆ ನ್ಯಾಯ ಕೊಡಿ ಎಂದು ಪೊಲೀಸರ ಮೊರೆ ಹೋಗಿದ್ದು ಸಿನಿಮಾ ರಿಲೀಸ್ಗೂ ಮುನ್ನ ತನ್ನ ಕೋ ಆರ್ಟಿಸ್ಟ್ಗೆ ಮುಂಡಾಯಿಸಿ ಅವಳ ಮಾನ ಹಣ ದೋಚಿದ್ದ ಮಡೆನೂರು ಇದೀಗ ಕಂಬಿ ಹಿಂದೆ ಹೋಗಲು ರೆಡಿಯಾಗಿದ್ದಾನೆ. ಇತ್ತ ಇವನನ್ನ ನಂಬಿ ಬಂಡವಾಳ ಹಾಕಿದ ಮಂದಿ ಲಬೋ ಅಂತ ಇದ್ರೆ ಇವನಿಗೆ ಅವಕಾಶ ಕೊಟ್ಟ ಮಂದಿ ಈ ಮನೆ ಹಾಳನಿಗೆ ನಾವು ಇಷ್ಟೆಲ್ಲ ಅವಕಾಶ ಕೊಟ್ಟು ತಪ್ಪು ಮಾಡಿಬಿಟ್ವ ಅಂತ ಹಲುಬ್ಕೊಳ್ತಾ ಇದ್ದಾರೆ. ಇವನದು ಈ ಹೀನ ಕಥೆಯಾದರೆ ಇವನ ಥರನೇ ಮತ್ತೊಬ್ಬ ಕಿಲಾಡಿ ಇದೇ ಸಂತ್ರಸ್ತೆಗೆ ಲಾಡಿ ಬಿಚ್ಚುವ ಕೆಲಸಕ್ಕೆ ಕೈ ಹಾಕಿ ಆಕೆ ಬದುಕಲ್ಲಿ ಬಿರುಗಾಳಿ ಎಬ್ಬಿಸಿ ವಂಚನೆ ಮಾಡಿರುವ ಮತ್ತೊಬ್ಬನ ಮುಖವಾಡ ಕಳಚುವ ಪ್ರಸಂಗ ಎದುರಾಗಿದೆ. ಇವನೇ ನೋಡಿ ಆ ಮಳ್ಳ ಕಾಮುಕ ಕಿರಾತಕ ತನ್ನ ವಿಶಿಷ್ಟ ಧ್ವನಿ ಮ್ಯಾನರಿಸಂನಿಂದ ಜಡ್ಜ್ಗಳಿಂದ ಹೊಗಳಿಸಿಕೊಳ್ತಾ ಇದ್ದ ಆಸಾಮಿ ಅಪ್ಪಣ್ಣ ರಾಮದುರ್ಗ. ಈಗಾಗಲೇ ಮಡೆನೂರು ಮನುನಿಂದ ಮೋಸ ಹೋಗಿದ್ದೇನೆ ಎಂದು ಠಾಣೆ ಮೆಟ್ಟಿಲೇರಿರುವ ಅದೇ ಸಂತ್ರಸ್ತೆ ಇವನ ವಿರುದ್ಧವೂ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿರುವ ಆಡಿಯೋ ವೈರಲ್ ಆಗಿದ್ದು ಇವನು ಕೂಡ ಸಂತ್ರಸ್ತೆ ಮೇಲೆ ಕಾಮದ ಕಣ್ಣು ಹಾಕಿದ್ದಂತೆ. ಕಳೆದ ಹಲವು ದಿನಗಳಿಂದ ಇದೇ ರೀತಿ ವರ್ತನೆ ಮಾಡಿದ್ದು ಇತ್ತೀಚೆಗೆ ಅವನ ಕಾಮವಾಂಚೆ ಹೆಚ್ಚಾಗಿದ್ದರಿಂದ ಈಕೆಗಿದ್ದ ಪ್ರಿಯಕರ ಇವಳಿಂದ ದೂರ ಆಗಿದ್ದಾನಂತೆ. ಇದರಿಂದ ನೊಂದಿರುವ ಸಂತ್ರಸ್ತೆ ನನ್ನ ಜೀವಕ್ಕೇನಾದರೂ ಆಪತ್ತು ಬಂದರೆ ಅದಕ್ಕೆ ಈ ಅಪ್ಪಣ್ಣನೇ ಹೊಣೆ, ಅವನನ್ನಂತೂ ಸುಮ್ಮನೆ ಬಿಡಬೇಡಿ ಎಂದು ಮನವಿ ಮಾಡಿರುವ ಆಡಿಯೋ ವೈರಲ್ ಆಗಿದೆ. ಹಾಗಾದರೆ ಈ ಸಂತ್ರಸ್ತೆಯ ಮೇಲೆ ಮತ್ಯಾವ ಮಂದಿ ಕಾಮದ ಕಣ್ಣು ಬಿಟ್ಟಿದ್ದಾರೋ, ಆಕೆಗೆ ಈ ರೀತಿ ಅದೆಷ್ಟು ಮಂದಿ ಶೋಷಣೆ ಮಾಡಿಬಿಟ್ರೋ ಏನೋ. ಬಣ್ಣದ ಲೋಕದ ಬದುಕಿಗೆ ಬೆರಗಾಗಿ ಬರುವ ನಿರಾಶ್ರಿತ ಹೆಣ್ಮಕ್ಕಳ ಬದುಕಿನ ಜೊತೆ ಹೀಗೆ ಆಟವಾಡುವ ಮಂದಿ ಇನ್ನು ಅದೆಷ್ಟು ಜನ ಇದ್ದಾರೋ ಏನೋ. ಇವರನ್ನೆಲ್ಲ ಒಂದೆಡೆ ತಂದು ಹಲ್ಚಲ್ ಎಬ್ಬಿಸುವ ಮಂದಿಯೇ ಅದನ್ನೆಲ್ಲ ಹೇಳಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.